15/4/2025 ಕರ್ನಾಟಕ ಟ್ರಕ್ ಅಂಡ್ ಟ್ರೈಲರ್ ಅಸೋಸಿಯೇಷನ್ ತುಮಕೂರು ವತಿಯಿಂದ ಈಗಿನ ನಮ್ಮ ತುಮಕೂರು ಟೋಲ್ಗೇಟ್ ಹೆದ್ದಾರಿಯಲ್ಲಿ ಸನ್ಮಾನ್ಯ ಅಧ್ಯಕ್ಷರಾದಂತಹ ರಘು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ಸಂಘದ ಡೈರೆಕ್ಟರ್ಗಳು ಮತ್ತು ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಈ ದಿನ ನಾವು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿರ್ತೀವಿ. ನಾನು ಇರ್ಫಾನ್ ಅಂತ ಹೇಳಿ ಈ ಸಂಘದ ಡೈರೆಕ್ಟರ್ ನಿರ್ದೇಶಕನಾಗಿ ಮಾತಾಡ್ತಾ ಇರ್ತೀನಿ. ನಮ್ಮ ಬೇಡಿಕೆಗಳು ಇಷ್ಟಿರ್ತವೆ. ಈ ರಾಜ್ಯ ಸರ್ಕಾರದ ಎಫ್ಸಿ ಶುಲ್ಕಗಳನ್ನು ಕಡಿಮೆ ಮಾಡಬೇಕು, ಹೆದ್ದಾರಿ ಟೋಲ್ಗಳನ್ನು ನಿರ್ಬಂಧಿಸಬೇಕು, ಆರ್ಟಿಒ ಗಡಿ ಚೆಕ್ ಪೋಸ್ಟ್ಗಳು ಏನು ನಮ್ಮ ಚಾಲಕರನ್ನು ತಿಗಣೆ ರೀತಿ ರಕ್ತವನ್ನು ಇರುತ್ತಿದ್ದಾವೆ, ಇಂತಹ ಗಡಿ ಚೆಕ್ ಪೋಸ್ಟ್ಗಳನ್ನು ತೊಲಗಿಸಬೇಕು. ಆರ್ಟಿಒಗಳು ದಿನರಾತ್ರಿ ಬಿಡದೆ ಎಡಬಿಡದೆ ನಮ್ಮನ್ನ ಸುಲಿಗೆ ಮಾಡ್ತಾ ಇರ್ತಕ್ಕಂತಹ ಆರ್ಟಿಒಗಳನ್ನು ಗಡಿಪಾರು ಮಾಡಬೇಕು ಮತ್ತು ಈ ನಮ್ಮ ವಾಹನಗಳು ಬೃಹತ್ ಆಕಾರದ ವಾಹನಗಳನ್ನು ನಗರ ಒಳಗಡೆ ಇಂತಹ ಕಾಲಮಿತಿ ಒಳಗಡೆ ಬರಬೇಕು ಅಂತ ಹೇಳಿ ನಮ್ಮನ್ನ ಸರ್ಕಾರ ಹೇಳ್ತಾ ಇದೆ. ಈ ಸರ್ಕಾರಕ್ಕೆ ನಾವು ಏನ್ ಹೇಳಕ್ ಬಯಸ್ತಾ ಇದೀವಿ ಅಂದ್ರೆ, ಸ್ವಾಮಿ ಡೀಸೆಲ್ ಬಂದಿಲ್ಲ ಅಂದ್ರೆ ನಿಮ್ದೇನು ನಡೆಯಲ್ಲ, ತರಕಾರಿ ವಾಹನಗಳು ಬರಬೇಕು, ಗೂಡ್ಸ್ ಬರಬೇಕು, ಸ್ಟೀಲ್ ಬರಬೇಕು, ಕಬ್ಬಣ ಬರಬೇಕು, ಜಲ್ಲಿ, ಸಿಮೆಂಟ್, ಮರಳು ಇತ್ಯಾದಿ ವಾಹನಗಳು ನಗರದಲ್ಲಿ ಬಂದಾಗ ಮಾತ್ರ ನಗರ ಬೆಂಗಳೂರು ನಗರ ಬೆಳೆಯಲಿಕ್ಕೆ ಐಟಿ ಹೇಗೆ ನಿಮಗೆ ಸಹಾಯಕಾರಿಯಾಗಿದೆಯೋ ಆ ರೀತಿ ನಮ್ಮ ಗೂಡ್ಸ್ ವಾಹನಗಳು ಕೂಡ ಅಷ್ಟೇ ಸಹಾಯಕಾರಿಯಾಗಿದೆ. ನಮ್ಮನ್ನ ನೀವು ಮಲತಾಯಿ ಧೋರಣೆ ಮಾಡದಲೆ ತಾಯಿ ಮಕ್ಕಳಂತೆ ಪ್ರೀತಿಸಿ ನಮಗೂ ಸಹ ಗೌರವಿಸಿ ನಮಗೆ ನಗರ ಮಿತಿಯೊಳಗೆ ಕಾಲಾವಕಾಶಗಳನ್ನು ಕಡಿತಗೊಳಿಸಿ ಇಂಥ ಕಾಲಮಿತಿಗಳನ್ನು ಹೆಚ್ಚಿನದಾಗಿ ಮಾಡ್ಕೊಂತ ಹೋಗ್ತಾ ಇದ್ದೀರಾ. ಈ ಕಾಲಮಿತಿಯೊಳಗಡೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಮ್ಮನ್ನ ಕಾಲಮಿತಿಗಳನ್ನು ಕಡಿತಗೊಳಿಸಿ ನಮಗೂ ನಗರ ಮಿತಿಯೊಳಗೆ ಬರ್ಲಿಕ್ಕೆ ಅವಕಾಶ ಕೊಡಬೇಕು. ಈ ಮೂಲಕ ನಾವು ಸಾರಿಗೆ ಸಚಿವರಿಗೆ ತುಂಬಾ ವಿನಮ್ರತೆಯಿಂದ ಮನವಿ ಮಾಡ್ತಾ ಇದೀವಿ, ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ. 2.2 ಗಾಡಿಗಳನ್ನ ನಮ್ಮ ಏನು ಈಗ ಈ ರೀತಿ ಕರ್ನಾಟಕದ ಲೋಕಲ್ ವಾಹನಗಳನ್ನ ಹಿಮ್ಮೆಟ್ಟಿಸಿ ಕಡಿಮೆ ವಾಹನ ಬಾಡಿಗೆಯಲ್ಲಿ ಓಡಿಸ್ಕೊಂಡು ನಮ್ಮ ಈ ಹೆಂಡತಿ ಮಕ್ಕಳು ಹೊಟ್ಟೆಪಾಡು ನಾವೆಲ್ಲ ಓನರ್ ಕಮ್ ಡ್ರೈವರ್ಸ್ ಇದೀವಿ, ಸಣ್ಣ ಪುಟ್ಟ ಗಾಡಿಗಳು ಹಾಕೊಂಡಿರ್ತೀವಿ. ನಮ್ಮ ಇಡೀ ಈ ಜೀವನ ಇದರಲ್ಲಿ ನಡೀತಾ ಇದೆ. ಹಾಗಾಗಿ ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆ ಎರಡನ್ನೂ ಕೊಡ್ತಾ ಇದೀವಿ. ಮುಂದಿನ ದಿನಗಳು ಈ ರೀತಿ ಆದ್ರೆ ತುಂಬಾ ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಈಗ ನಮ್ಮ ಷಣ್ಮುಗಪ್ಪ ರಾಜ್ಯಾಧ್ಯಕ್ಷರಾದ ಷಣ್ಮುಗಪ್ಪನವರ ಕರೆಯ ಮೇರೆಗೆ ಇಂದು ತುಮಕೂರು ಜಿಲ್ಲೆ ಟ್ರಕ್ ಅಂಡ್ ಟ್ರೋಲರ್ ಅಸೋಸಿಯೇಷನ್ ವತಿಯಿಂದ ತುಮಕೂರು ಟೋಲ್ಗೇಟ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದೀವಿ. ಈ ಮುಂದಿನ ಭಾಗವಾಗಿ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದಂತಹ ರಘು ಅವರು ಎರಡು ಮಾತನ್ನಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಿ.